ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ವಿನಯ ರಾಜ ಮಾತಾಡ್ತಿರೋದು. ನಮ್ಮ ಇವತ್ತಿನ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೌತಮ್ ಆಲ್ರೆಡಿ ಬಂದಿದ್ದಾನೆ ಗುರು. ನಾವು ಇವತ್ತೊಂದು ಹೊಸ ಪ್ಲೇಸಿಗೆ ಹೋಗ್ತಿದ್ದೀವಿ. ಹಿಡನ್ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋ. ಇವತ್ತು ಕಾಯಿಸೋರಿಗೆ ಏನು ಗೊತ್ತು ಕಾಯುವವರ ಬೆಲೆ. ನಮ್ಮ ಜೊತೆಗೆ ಈಗ ಗೌತಮ್ ಗೌಡರವರಿದ್ದಾರೆ. ಗೌತಮ್ ಗೌಡ ಎನ್ ರೂಟ್ ಕೆ ಎ ನಮ್ಮ ದೋಸ್ತು. ಸುಮಾರು ದಿವಸ ನಂತರ ಮತ್ತೊಂದು ರೈಡ್ ಹೋಗ್ತಾ ಇದ್ದೀವಿ. ಕನ್ಯಾಕುಮಾರಿ ರೈಡ್ ಬಿಟ್ಟರೆ ಈಗ ಹೋಗ್ತಾ ಇರೋದು. ನಮ್ಮ ಕೊಡಗಿನಲ್ಲಿರುವಂಥ ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಒಂದು ಹಿಡನ್ ದೇವಾಲಯ. ಅಷ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಕೊಡಗಿನಲ್ಲಿ. ನನಗೆ ಗೊತ್ತಾಗಿರೋದೇ ಇವಾಗ. ಗೌತಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೂ ಸಹ ಗೊತ್ತಿಲ್ಲ. ಹೊಡೋಲ್ಲ ನೋಡಿ, ಇದು ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಈ ರೀತಿಯಾಗಿದೆ. ಗದ್ದೆ ಬಯಲು. ಈ ಕಡೆ ಹೋದರೆ ನಮ್ಮ ಮನೆಗೆ ದಾರಿ. ನೋಡಿಗೋರು ಹ್ಯಾಂಡ್ಲ್ ಹೆಂಗೆ ಶೇಕ್ ಆಗ್ತಿದೆ ಅಂತ. ಟಾಪ್ ಬಾಕ್ಸ್ ಕ್ಯಾರಿಯರ್ ಬೇರೆ ಕಟ್ಟಾಗಿದೆ. ಅದಕ್ಕಾಗಿ ಬನ್ನಿ ಇವತ್ತಿನ ಹೊಸ ರೈಡ್ನ ಶುರು ಮಾಡೋಣ. ನಾವಿವಾಗ ಹೋಗ್ತಾ ಇರುವಂಥ ಒಂದು ದೇವಾಲಯ ಕರಡ ಅನ್ನುವಂಥ ಪ್ಲೇಸಲ್ಲಿದೆ. ನಮ್ಮ ಹೆಮ್ಮೆಯ ಮಡಿಕೇರಿಯಿಂದ 35ರಿಂದ 40 ಕಿಲೋಮೀಟ್ರ್ ಆಗುತ್ತೆ. ಇದು ನಮ್ಮ ಕೊಡಗು ಈ ರೀತಿಯಾಗಿದೆ ನೋಡಿ. ಬೆಳಗ್ಗೆ ಇವಾಗ 9 ಗಂಟೆ 10 ನಿಮಿಷ ಆಗಿದೆ. ಬನ್ನಿ ಹೋಗ್ತಾ ಇದ್ದೀವಿ. ಸುಮಾರು ದಿವಸ ಆಗಿತ್ತು ರೈಡ್ ಹೊಡೆಯದೆ. ಪ್ರಕೃತಿಯ ಮಡಿಲಿನ ಮಧ್ಯ ಒಂದು ನೆಲೆಸಿರುವಂತಹ ಒಂದು ದೇವಾಲಯ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಆ ದೇವಾಲಯನ ತೋರಿಸ್ಕೊಡ್ತೀನಿ ಇವತ್ತು. ಪೆಟ್ರೋಲ್ ಇಲ್ಲ ಗುರು. ಒಂದು 500 ರೂಪಾಯಿಗೆ ಪೆಟ್ರೋಲ್ ಹಾಕ್ಕೊಂಡು ಹೋಗುವ. ಏರುಟ ಅಂತ ಮೂರ್ನಾಡ್ ನೋಡಿ ಈ ರೀತಿಯಾಗಿದೆ. ಲಾ 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 ಲಾ. ನಮ್ಮ ಮಡಿಕೇರಿ ಟು ವಿರಾಜಪೇಟೆಗೆ ಹೋಗುವಂಥ ಒಂದು ಹೈವೇ. ಮಿಕ್ಸಿ ರೊಬ್ಬಿಂಗ್ ಶಾರ್ಟ್ ಕಟ್ ರೋಡ್ ಲೈಕೊಟ್ಟಲ್ಲ ಅಂತಾರ. ನಿಧಾನಕ್ಕೆ ಹೋಗಿ ಅದಕ್ಕಿಂತ ಇದೆ ಅಷ್ಟು ಪರವಾಗಿಲ್ಲರ. ಅದರಷ್ಟು ಗುಂಡಿಗೆ ತಡಬೇಡದ ಬೀಳಲ್ಲ. ಒಂಥರ ಹಿಂಗೆ ಹೋದಷ್ಟೇ ಇಲ್ಲ ನೋಡಿ. ಒಂಥರ ಚೆನ್ನಾಗಿದೆ ಹೋಗೋಕ್ಕೆ. ನಿಧಾನಕ್ಕೆ ಹೋದ್ರು ಹಿಂಗೆ ಹೋಗ್ಬೋದು. ಮೈನ್ ರೋಡಲ್ಲಿ ಇರೋ ಥರ ದೊಡ್ಡ ಗುಂಡಿಗಳಿದೆ. ಆದರೆ ಒಂಥರ ಈ ಥರ ಜಂಪ್ ರೋಡ್ಗಳು. ಹೋದರೆ ಗುಂಡಿಗೆ ಹಾಕಿ ಸತ್ತೋಗ್ತೀವಿ. ಏನು ಸಡನ್ ಒಳ್ಳೆ ಬಾವಿ ಥರ ಇದೆ ಮೇನ್ ರೋಡ್ಗಳಲ್ಲಿರೋ ಗುಂಡಿಗಳು. ಕರಡ. ನಾವೀಗ ಕರಡ ಅನ್ನೋಂಥ ಪ್ಲೇಸಿಗೆ ಬಂದು ರೀಚ್ ಆಗಿದ್ದೀವಿ. ನಮಗೀಗ ಇಲ್ಲಿಂದ ಲೆಫ್ಟ್ ತಗೋಬೇಕು. ಇಲ್ಲಿ ನೋಡಿ ಆರ್ಚ್ ಬೋರ್ಡ್ ಕಾಣ್ತಾ ಇದೆ. ಶ್ರೀ ಭಗವತಿ ದೇವಸ್ಥಾನ ಮಲೆತಿರಿಕೆ ಕರಡ.
ಕಾರಾಡ. ಸೊ ಇದರೊಳಗೆ ಇನ್ನೂ ನಮಗೆ 3 ಕಿಲೋಮೀಟ್ರ್ ಹೋಗಬೇಕು ಈ ಆರ್ಚ್ ಒಳಗೆ. ಇದೇ ರೋಡು 3 ಕಿಲೋಮೀಟ್ರ್ ಟ್ರೈನ್. ಸಮಯ ಕಾಪಾಡಪ್ಪ ಪಯ. ಇದೆ ನಮಗಿಲ್ಲಿ 2 ರೋಡ್ ಕಾಣ್ತಾ ಇದೆ. ಈ ಕಡೆ ಹೋದರೆ ಮಲೆ ತಿರುಗಿ ಅಲ್ಲಿ ಹೋಗಿಬಿಟ್ಟು ಪಾಯಿಂಟಲ್ಲಿ ಹತ್ಕೊಂಡು ಹೋಗ್ಬೇಕು. ಇದು ನೋಡಿ ಮಲೆ ತಿರುಗಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ, ತೋರಿಸ್ತೀನಿ. ಶ್ರೀ ಮಲೆ ತಿರಿಕೆ ಕರಡ ದೇವಸ್ಥಾನಕ್ಕೆ ದಾರಿ. ಮ್ಯಾಪ್ ತೋರಿಸ್ತಿರೋದು ಅಲ್ಲೇಗೆ ಹೋಗಿ ಅಲ್ಲೆಲ್ಲ ನಿಲ್ಲಿಸಿಬಿಟ್ಟು ಟ್ರೆಕ್ ಮಾಡೋಕ್ಕೆ. ಅಲ್ಲಿ ಮುಂದೆ ಹೋಗಿಬಿಟ್ಟು ಒಂದು ಇಲ್ಲಿ ಈ ಮ್ಯಾಪ್. ಇದು ಬೈಕ್ ರೋಡು, ಗಾಡಿ ಹೋಗುವಂಥದ್ದು. ಬನ್ನಿ ಇಲ್ಲಿಂದ ಹೋಗುವ. ಇಲ್ಲಿಂದ ಅಷ್ಟೇ ಒಂದು 2 ಕಿಲೋಮೀಟ್ರ್ ಇದೆ. ಬೆಟ್ಟದ ಮೇಲೆಗೆ ನಮ್ಮ ಪಯಣ ಶುರು ಆಗ್ತಾ ಇದೆ. ಇಲ್ಲಿ ನೋಡಿ ಕಾಫಿ ತೋಟದ ಮಧ್ಯ ದಾರಿಲಿ ಹೋಗ್ತಾ ಇದ್ದೀವಿ. ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯ ನಮ್ಮ ಕಸಿನ್ಸ್ ಎಲ್ಲ ಹೋಗಿದ್ರು ಮೊನ್ನೆ ರೀಸೆಂಟಾಗಿ. ಸೊ ರೋಡು ಒಂದೊಂದು ಕಡೆ ಚೆನ್ನಾಗಿದೆ, ಒಂದೊಂದು ಕಡೆ ಚೆನ್ನಾಗಿಲ್ಲ ಅಂತೆ. ನೋಡುವ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಆಫ್ ರೋಡು. ವಾಹ್, ಸೂಪರ್ ಆಗಿದೆ ಮಾತ್ರ. ಒಂದೊಳ್ಳೆ ಪ್ಲೇಸಿಗೆ ಬಂದಿದ್ದೀವಿ, ಒಂದು ಹಿಡನ್ ಟೆಂಪಲ್ಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗುವಾಗ ಏನು ಬೇಕಾದ್ರಾಗಲಿ. ಏನು ಸೈಕಾಗಿದೆ ಗುರು. ನಮ್ಮ ರೈಡರ್ಸ್ಗಳಿಗೆ ಅಂತ ಹೇಳಿ ಮಾಡಿಸಿದಂತಹ ರೋಡ್ ಇದು. ಮತ್ತು ದೇವಾಲಯ ಕೂಡ. ಸಮಯ ಕಾಪಾಡಪ್ಪ. ಸೊ ಈ ರೀತಿಯಾಗಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಗುರು. ಫಸ್ಟ್ ಗೇರ್ಲೆ ಹೋಗೋ ಯಾವಾರ ನೀ. ವಾವ್, ಏನು ಸೈಕಾಗಿದೆ ಗುರು. ಒಂದು ಗಾಡಿ ಇದೆ. ಫೈನಲಿ ರೀಚ್.